ನಮ್ಗೆ ತುಂಬ ಸಮಸ್ಯೆ. ನಮ್ಮ ಯಜಮಾನ್ರು ಡೆತ್ ಆಗ್ಬಿಟ್ರು 1.5 ವರ್ಷ ಆಯ್ತವಾಗಲೇ. ತುಂಬ ದೇವರಿಗೆಲ್ಲ ಹೋದೆ, ಎಲ್ಲೂ ಸಮಸ್ಯೆ ಪರಿಹಾರ ಆಗಲಿ. ನನಗೆ ಸುಸ್ತಾಗಿ ಹೋಗಿತ್ತು, ತುಂಬ ಹುಷಾರಿರಲಿಲ್ಲ ನನಗೆ. ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿದ್ದೀನಿ ಇವಾಗ. ಹಿಂದಿನ ದಿನ ಒಂದು ಸಣ್ಣ ಗುಡಿಸಲಲ್ಲಿ ಬೆರಳೆಣಿಕೆ ಅಷ್ಟು, ಒಬ್ರು ಇಬ್ರು ಒಂದು 10 ಜನ ಬರೋದೇ ಹೆಚ್ಚಾಗ್ಬಿಟ್ಟಿತ್ತು. ಅವರು ಏನು 10 ಜನ ಬರ್ತಿದ್ರು ಅವ್ರಿಗೆ ಒಳ್ಳೇದಾಗಿ ಹಂಗೆ ಒಂದು 10ರಿಂದ 10 ಹೀಗೆ ಬೆಳೀತಾ ಬೆಳೀತಾ ಸಾವಿರಾರು ಜನ ಭಕ್ತರು ಬರುವಂತ ಒಂದು ಪುಣ್ಯಕ್ಷೇತ್ರ ಆಗಿ ನಿಂತಿದೆ ಈ ಒಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಒಂದು ಕ್ಷೇತ್ರ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ತೂಪಗೆರೆ ಹೋಬಳಿ, ಘಾಟಿ ಸುಬ್ರಹ್ಮಣ್ಯ ಹಾಗೂ ನಂದಿ ಬೆಟ್ಟದ ಸಮೀಪದಲ್ಲಿರುವ ಗಂಟಗಾನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ ಹಾಗೂ ದೊಡ್ಡಬಳ್ಳಾಪುರದಿಂದ 10 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ. ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಕ್ಷೇತ್ರ ಆಗಿದೆ. ಇಲ್ಲಿ ಬಂದು ಕುಡಿತ ಅನ್ನೋದು ಅತಿ ವೇಗವಾಗಿ ಬಿಡ್ತಾರೆ. ಮತ್ತು ಗಾಳಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆಸ್ತಿ ವಿಚಾರ, ಆರೋಗ್ಯ ಸಮಸ್ಯೆ, ಇನ್ನೊಂದು ವಿಶೇಷವಾಗಿ ಹೆಣ್ಮಕ್ಕಳ ಸಮಸ್ಯೆ ಅನ್ನೋದು ಅತಿ ವೇಗವಾಗಿ ಕ್ಲಿಯರ್ ಆಗುತ್ತೆ ಈ ಒಂದು ಅಮ್ಮನವ್ರ ಕ್ಷೇತ್ರದಲ್ಲಿ. ಇಲ್ಲಿ ಬಂದು ಅವರು 9 ವಾರ ಒಂದು ಅರಿಶಿಣದ ನೀರು ಹಾಕಿಸ್ಕೊಂಡು ಒಂದು ಮುಡುಪು ಅನ್ನೋದನ್ನು ಪ್ರದಕ್ಷಿಣೆ ಮಾಡಿ ಒಂದು ಈ ವಿಧಾನದಲ್ಲಿ ಮೂಲೆಯಲ್ಲಿರುವಂತಹ ಕಲಿಶಿವನ್ ಕಾಳಿ ಶಿವನ್ ಅನ್ನೋ ಮರಕ್ಕೆ ಅವರು ಅರಿಸ್ಕೊಂಡು ಭಕ್ತಿ ಕಟ್ತಾರೋ ಆ ಮುಡುಪು, ಅದು ಅವ್ರಿಗೆ ಫಲ ಅನ್ನೋದು ಅರ್ಧ ಭಾಗ ಅಲ್ಲೇ ಸಿಕ್ಬಿಡುತ್ತೆ. ಸಿಕ್ಕಿ ನಂತರ ಅಮ್ಮನವರು ಒಂದು ಭಕ್ತಿಯಿಂದ ಅವರು ಒಂದು ಪೂಜೆ, ಅವರು ಒಂದು ಮಾಡುವಂಥ ಕಾರ್ಯಗಳಾಗ್ಬೋದು, ಎಷ್ಟು ನಿಷ್ಠೆಯಿಂದ ಮಾಡ್ತಾರೆ ಅಷ್ಟೊಂದು ಪ್ರತಿಫಲ ತಗೊಂಡು ಅವರು ಒಂದು ಕಾರ್ಯಗಳು ಯಾವ ರೀತಿ ಸಿದ್ಧಿ ಆಗುತ್ತೋ ಅದೇ ರೀತಿ ಅಮ್ಮನವರು ಒಂದು ಕೂಡ ದಿನ ಒಂದು ಸಣ್ಣ ಗುಡಿಸಲಾಗಿದ್ದಂಥ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಒಂದು ಕ್ಷೇತ್ರ ಇವತ್ತು ನಿಲ್ಲುವಂಥ ಒಂದು ಕ್ಷೇತ್ರ ಆಗಿದೆ. ಇನ್ನೂ ಬೆಳೀತಾ ಇದೆ, ಬೆಳೆಯುತ್ತೆ. ಚಂದ್ರಾಯಪಟ್ಟಣ ಪಕ್ಕ ಹಳ್ಳಿ ನಮ್ಮದು. ಯೂಟ್ಯೂಬಲ್ಲಿ ನೋಡ್ದೆ ನಾವು. ಆಮೇಲೆ ಬರಬೇಕು ಅಂತ ಮನಸ್ಸಾಯಿತು. ಬಂದ್ಬಿಟ್ಟಿಲ್ಲ, ನಮ್ಮ ಅಮ್ಮನ ಕಣ್ಕೊಂಡು ನೈಟೇ ಬಂದ್ಬಿಟ್ಟು. ಹುಷಾರಿಲ್ಲ, ನನಗೆ ತುಂಬ ಕೈ ಕಾಲೆಲ್ಲ ನೋವಾಗಿತ್ತು. ಆಮೇಲೆ ಹುಷಾರಾಯ್ತು ಎಲ್ಲ. ಇವಾಗ 4 ವಾರ ಆಯಿತು ಬಂದು ಹುಷಾರಾಗಿತ್ತು, ಚೆನ್ನಾಗಿದೆ ಇವಾಗ. ನಮ್ಮ ತಮ್ಮನ ಕರ್ಕೊಂಬರ್ಬೇಕು ಅಂತ ಮಾಡಿದ್ದು, ಅವನು ಬರಲೇ ಇಲ್ಲ. ಅವನಿಂದಲೇ ತಲೆ ಕೆಡ್ಸ್ಕೊಂಡ್ಬಂದಿದ್ದು, ಬಂದಿಲ್ಲ ಅವನು. ಒಟ್ಟು ಬರ್ತಾನೆ ಇನ್ನೊಂದು 5 ವಾರ ಅಷ್ಟೊತ್ತಿಗೆ. ನಂಬಿಕೆ ಐತೆ ನಮ್ಮ ಮೇಲೆ ತುಂಬ. ನಾನು ತುಂಬ ಜನ ಕೇಳಿದ್ದೀನಿ ಹೋಗೋಣಂತ, ಆದರೂ ಅವರು ಹೋಗೋಣಂತ ಹೇಳಿದ್ರೆ ಕರ್ಕೊಂಬರ್ಬೇಕಿನ್ನ ಅಷ್ಟು ಜನನೂ. ಸುಮಾರು ಜನ ನಮ್ಗೆ ತುಂಬ ಸಮಸ್ಯೆ. ನಮ್ಮ ಯಜಮಾನ್ರು ಡೆತ್ ಆಗ್ಬಿಟ್ರು 1.5 ವರ್ಷ ಆಯ್ತವಾಗಲೇ. ತುಂಬ ದೇವರಿಗೆಲ್ಲ ಹೋದೆ, ಎಲ್ಲೂ ಸಮಸ್ಯೆ ಪರಿಹಾರ ಆಗಲಿ. ನನಗೆ ಸುಸ್ತಾಗಿ ಹೋಗಿತ್ತು, ತುಂಬ ಹುಷಾರಿರಲಿಲ್ಲ ನನಗೆ. ಇಲ್ಲಿಗೆ ಬಂದಮೇಲೆ ಚೆನ್ನಾಗಿದ್ದೀನಿ ಇವಾಗ. ಈ ಕಡೆ ಕೈ ಕಾಲು ಎಲ್ಲ ಫುಲ್ಲು ನೋವು ಬಂದ್ಬಿಟ್ಟಿತ್ತು ಅವಾಗಲೇ. ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು. ಈ ಮೇಕೆಗಳು ಎಮ್ಮೆಗಳು ಎಲ್ಲ ಸುತ್ತೋಗ್ಬಿಟ್ಟು ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದಮೇಲೆ ಎಲ್ಲ ಚೆನ್ನಾಗಿದ್ದೀವಿ. ಮನಸ್ಸು ಒಂದು ಸ್ವಲ್ಪ ನೆಮ್ಮದಿಯಾಗೈತೆ. ಒಂದು ಸಣ್ಣ ಗುಡಿಸಲಲ್ಲಿ ಬೆರಳೆಣಿಕೆ ಅಷ್ಟು, ಒಬ್ಬರು ಇಬ್ಬರು ಒಂದು 10 ಜನ ಬರೋದೇ ಹೆಚ್ಚಾಗ್ಬಿಟ್ಟಿತ್ತು. ಅವರು ಏನು 10 ಜನ ಬರ್ತಿದ್ರು ಅವ್ರಿಗೆ ಒಳ್ಳೇದಾಗಿ ಹಂಗೆ ಒಂದು 10ರಿಂದ 10 ಹೀಗೆ ಬೆಳೀತಾ ಬೆಳೀತಾ ಸಾವಿರಾರು ಜನ ಭಕ್ತರು ಬರುವಂಥ ಒಂದು ಪುಣ್ಯಕ್ಷೇತ್ರ ಆಗಿ ನಿಂತಿದೆ ಈ ಒಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರೊಂದು ಕ್ಷೇತ್ರ. ಮತ್ತು ಇಲ್ಲಿ ವಿಶೇಷವಾಗಿ ಈ ಒಂದು ಕಲ್ಲು ಅನ್ನೋದು ತಿರುಗುವಂಥದ್ದು ಇಲ್ಲಿ ವಿಶೇಷ. ಏನಪ್ಪ ಅಂದರೆ ಈಗ ವಾಗ್ದಾನ ಇನ್ನೊಂದು ಮತ್ತೊಂದರೆ ಅಷ್ಟೊಂದು ನಂಬಿಕೆ ಅನ್ನೋದು ತೀರಾ ಇರೋದಿಲ್ಲ. ಅಂಥ ಭಕ್ತರು ಏನಂದರೆ ಕಲ್ಲಿನ ಮೇಲೆ ಕುತ್ಕೊಂಡಾಗ ಅವ್ರ ಒಂದು
ಪ್ರಾಬ್ಲಮ್ಸ್ ಏನೇ ಇದ್ದರೂ ಅವ್ರು ಕೇಳಿಕೊಂಡು ಅವರಾಗಿಯೇ ಸ್ವತಃವಾಗಿ ಅವರೇ ಕಲ್ಲಿನ ಮೇಲೆ ಕೂತ್ಕೋತಾರೆ. ಆಗುತ್ತೆ ಅತಿ ವೇಗವಾಗಿ ಅನ್ನೋಗಿದ್ರೆ ಎಡಗಡೆ ಅನ್ನೋದು ಉತ್ತರ ಆಗುತ್ತೆ. ಸ್ವಲ್ಪ ನಿಧಾನ ಅವರು ಏನೋ ಒಂದು ಕಾರ್ಯಗಳು ಅನ್ನೋದು ಮಾಡಬೇಕು, ಹರಕೆಗಳನ್ನೋದು ಮಾಡಬೇಕು ಅನ್ನೋ ಹಾಗಿದ್ರೆ ಬಲಗಡೆ ಅನ್ನೋದು ಆ ಕಲ್ಲು ಸುತ್ತುತ್ತೆ. ಅದ್ರ ಮೇಲೇ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಹೇಗೆ ಏನು ಅಂತ. ಇನ್ನು ತೀರಾ ಅದು ಆಗೋದೇ ಇಲ್ಲ, ಆ ಕೆಲಸಕ್ಕೆ ಕೈಯೇ ಇಡೋದು ಬೇಡ ಅಂದರೆ ಕಲ್ಲು ತಿರ್ಗೋದೇ ಇಲ್ಲ. ಇಲ್ಲಿ ಯಾವುದೇ ಒಂದು ಮೋಟ್ರು ಇನ್ನೊಂದು ಮತ್ತೊಂದು ಏನೂ ಇಲ್ಲ, ಅವರೇ ಸ್ವತಃವಾಗಿ ಕೂತ್ಕೊಂಡು ಸ್ವತಃವಾಗಿ ಅದು ಕಲ್ಲು ತಿರುಗುತ್ತೆ. ಇನ್ನು ವಿಶೇಷವಾಗಿ ಏನಪ್ಪ ಅಂದರೆ ಕುಡಿತ ಅನ್ನೋದು ತುಂಬ 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 ಅಂದರೆ ತುಂಬ ಬಿಡ್ತಿದ್ದಾರೆ. ಎಷ್ಟೋ ಮನೆಗಳು, ಎಷ್ಟೋ ಸಂಸಾರಗಳೀಗ ಕುಡಿತ ಅನ್ನೋವಂಥ ಚಟದಿಂದ ಬೀದಿಗೆ ಬಂದುಬಿಟ್ಟಿದೆ. ಇಲ್ಲಿ ಬಂದು ಅವರು 9 ವಾರ ನೀರು ಹಾಕ್ಸ್ಕೊಂಡ್ರೆ ಆ ಕುಡಿತದಿಂದ ಬೇಗ ಆಚೆ ಬರ್ತಾರೆ. ಅವರು ಒಂದು ಕುಟುಂಬ ಅನ್ನೋದು ಎಷ್ಟೋ ಸಂತೋಷವಾಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಈ ಕುಡಿತ ಅನ್ನೋವಂಥ ಮನೇಲಿ ತುಂಬಾ ಹಿಂಸೆ ಅನುಭವಿಸ್ತಿದ್ದಾರೆ. ಅಂಥ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದು ಅಮ್ಮನವರೊಂದು ಸನ್ನಿಧಾನದಲ್ಲಿ ಅವರು ಒಂದು ಸೇವೆ ಅನ್ನೋದು ಮಾಡ್ಕೊಂಡು ಹೋದರೆ ಬೇಗ ಅವ್ರಿಗೆ ಆ ಕುಡಿತ ಅನ್ನೋ ಒಂದು ಭೂತದಿಂದ ಹೊರಗೆ ಬರ್ತಾರೆ. ಬೇಗ ಒಂದು ಸಂತೋಷದ ಮಾರ್ಗ ಅನ್ನೋದು ಸಿಗುತ್ತೆ. ಅಮ್ಮ ಕೆಲ್ಸದಮ್ಮ ಅದೇ ಕಂಪ್ನಿಯಲ್ಲೇ ಆಗುತ್ತೆ ವೇಗವಾಗಿ ಅನ್ನಂಗಿತ್ತಂದ್ರೆ ಎಡಗಡೆ ಕೊಡಮ್ಮ, ಸ್ವಲ್ಪ ಸ್ಲೋ ಅನ್ನಂಗಿತ್ತಂದ್ರೆ ಬಲಗಡೆ ಕೊಡಮ್ಮ. ಅಮ್ಮನ ಪವರ್ ಬಗ್ಗೆ ಸಖತ್ ಪವರ್ ಐತೆ ಅಮ್ಮಂದು. ಕರ್ಕೊಂಬಂದ್ಬಿಡುತ್ತೆ, ನಾವು ಬರಬಾರ್ದು ಅಂತ ಮನಸ್ಸಿದ್ರು ಅಮ್ಮ ಕರ್ಕೊಂಬಂದ್ಬಿಡುತ್ತೆ. ಒಬ್ಬಳೇ ಬಂದಿದ್ದೀನಿ ಅಲ್ಲಿಂದ, ಚಂದ್ರಾಯಪಟ್ಟಣದಿಂದ ನೈಟ್ ಹೊತ್ತು ಒಬ್ಬಳೇ ಬಂದಿದ್ದೀನಿ ಅಲ್ಲಿಂದ, ಅಷ್ಟು ದೂರದಿಂದ. ಎಲ್ಲಿ ತುಂಬ ಸತಿ ನಾನು ಇಲ್ಲಿಂದ ದಾವಣಗೆರೆ ತಕ್ಕ ಹೋಗಿದ್ದೀನಿ, ತುಂಬ ಸತಿ ಅಲ್ದಿದ್ದೀನಿ. ಎಲ್ಲಿ ದೇವ್ರು ಹೇಳುತ್ತೆ ಅಲ್ಲೆಲ್ಲ ಹೋಗಿದ್ದೀನಿ, ತುಂಬ ಹೊಳ್ದೀನಿ. ಎಲ್ಲೂ ಹೋದ್ರೂ ನಂಗೆ ಒಳ್ಳೇದಾಗಿಲ್ಲ, ಇಲ್ಲಿ ಬಂದಮೇಲೆ ಒಳ್ಳೇದಾಗಿರೋದು. ಸುತ್ತಿ ತುಂಬ ದೂರ 1 ಲಕ್ಷ ಖರ್ಚು ಮಾಡೋದು, ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ನಮಗೂ ಹುಷಾರಿಲ್ಲ, ಒಂದು 2-3 ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಅವ್ರಿಗೆ. ಆದರೂ ಉಳ್ಕೊಳ್ಳೇ ಇಲ್ಲ ಅವರು. ಫಸ್ಟ್ ಯಾರು ಗೊತ್ತಾಗಿದ್ದರೆ ಬಂದ್ಬಿಡೋದಾಯ್ತು, ಫಸ್ಟ್ ಗೊತ್ತಾಗಲಿಲ್ಲ ನಮಗೆ. ಇವಾಗ ಚೆನ್ನಾಗಿದ್ದೀವಿ, ಹುಷಾರಾಗೈತೆ. ನನಗೆಲ್ಲ ಕಾಯಿಲೆ ಇತ್ತು, ಪರವಾಗಿಲ್ಲ, ಆದಷ್ಟು ಪರವಾಗಿಲ್ಲ. ಕೆಲಸನೇ ಮಾಡೋಕ್ಕಾಯ್ತಿಲ್ಲ ಈ ಕೈಲಿ, ಆ ಥರ ಆಗಿತ್ತು. ನಾನು ಹಂಗೆ ನೋಡಿ ಕೆಲ್ಸಕ್ಕೆ ಹೋಗ್ತೀನಿ, ಹಂಗೆ ಅಷ್ಟು ತುಂಬ ಕೆಲಸ ಏನಿರಲಿಲ್ಲ, ಆದಲ್ಲಿ ಕೆಲಸ ಮಾಡೋಕ್ಕಾಯ್ತಲ್ಲ ನನಗೆ. ಇವಾಗ ಚೆನ್ನಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಪವರ್ ಇದ್ದಾಳೆ ಅಮ್ಮ. ನಮಗೆ ಬರಬೇಕು ಅನಿಸುತ್ತೆ, ಎಷ್ಟೊತ್ತರಾಗಲಿ ಇಲ್ಲಿ ಬಂದ್ಬಿಡ್ಬೇಕು, ನೋಡ್ಬೇಕು ಅಮ್ಮನಂತ. ಹೋದ ತಿಂಗಳು ಬರೋಕ್ಕಾಗಲಿಲ್ಲ, ಅಮಾಸೆಗೆ ಫೋನ್ ಮಾಡಿದ್ರು, ಆದರೂ ಬರೋಕ್ಕಾಗಿ ನಮ್ಮ ಸಮಸ್ಯೆ ಆಯಿತು, ಬರೋಕ್ಕಾಗಲಿಲ್ಲ. ಅವತ್ತೆಲ್ಲ ಊಟ ಮಾಡಿದ್ದು ಹಿಂಗೆ ಆಗ್ಬಿಡ್ತಲ್ಲ, ಹೋಗ್ಬೇಕಾಗಿತ್ತಲ್ಲ, ಹಿಂಗೆ ಆಗ್ಬಿಡ್ತು ಅಂತ. ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು ಬಂದಿರೋದು ಅಲ್ಲಿಂದ. ಮತ್ತು ಈ ಒಂದು ಅಮ್ಮನವ್ರ ಕ್ಷೇತ್ರದಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಹೋಮ ಅನ್ನೋದು ನಡೆಯುತ್ತೆ, ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ. ಇಲ್ಲಿ ಬಂದು ಶಕ್ತಿ ದೇವತೆ ಮತ್ತು 9 ಅಮ್ಮನವರು ಒಂದು ಶಕ್ತಿ ಪೀಠ ಆಗಿರೋದ್ರಿಂದ ಶಕ್ತಿ ಹೋಮ ನಡೆಯುತ್ತೆ. ಆ ಹೋಮದಲ್ಲಿ ಈಗ ಆರೋಗ್ಯ ಸಮಸ್ಯೆ ಇರುವಂಥದ್ದು, ಆಸ್ತಿ ವಿಚಾರವಾಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಕುಡಿತದ ಸಮಸ್ಯೆ ಆಗಿರಬಹುದು, ಇನ್ನೂ ಹಲವಾರು ಸಮಸ್ಯೆಗಳು, ಕೆಲವೊಂದು ಹೇಳೋಂಥದ್ದು ಇರುತ್ತೆ, ಕೆಲವೊಂದು ಹೇಳದೇ ಇರೋಂಥದ್ದು ಇರುತ್ತೆ. ಎಲ್ಲ ರೀತಿ ಸಮಸ್ಯೆಗೂ ಕೂಡ ಹೋಮದಲ್ಲಿ ಭಾಗಿಯಾಗಿ ಆ ಹೋಮದಲ್ಲಿ ಮತ್ತೆ ದೃಷ್ಟಿ ಅನ್ನೋದು ಮಾಡ್ತಾರೆ. ಕೆಟ್ಟ ದೃಷ್ಟಿಗಳು ಆ ಥರ ಎಲ್ಲ ಇರುತ್ತಲ್ಲ, ದೃಷ್ಟಿ ಅನ್ನೋದನ್ನು ಮಾಡಿ ಹೋಮಕ್ಕೆ ಹಾಕ್ತಾರೆ. ಅದರಿಂದ ದೃಷ್ಟಿ ಅನ್ನೋದು ಕಳೆಯುತ್ತೆ, ಒಂದು ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ. ಹೋಮದಲ್ಲಿ ಭಾಗವಹಿಸಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. 1-2 ಹೋಮ ಮಾಡಿ ನಿಲ್ಲಿಸಿದ್ರೆ ಅದು ಫಲ ಅನ್ನೋದು ಸಿಗಲ್ಲ. ಯಾವುದೇ ಕಾರ್ಯ ಮಾಡಿದ್ರು ಕೂಡ ಅದನ್ನು ಕಂಪ್ಲೀಟಾಗಿ ಮಾಡಬೇಕು. ಕಂಪ್ಲೀಟ್ ಮಾಡಿನೇ ಉತ್ತರ ಅನ್ನೋದನ್ನ ಪಡ್ಕೋಬೇಕು. ಅರ್ಧ ಮಾಡಿದ್ರೆ ಯಾವುದೇ ಒಂದು ಉತ್ತರನೂ ಆಗಲ್ಲ. ಮತ್ತೆ ಅಲ್ಲಿಗೆ ಹೋದ್ವಿ ಆಗಲಿಲ್ಲ, ಇಲ್ಲಿಗೆ ಹೋದ್ವಿ ಆಗಲಿಲ್ಲ ಅಂತ ನಮಗೆ ನಾವೇ ನಿಂದಿಸ್ಕೋಬಾರ್ದು. ನಾವು ಮಾಡೋ ಕಾರ್ಯ ಮೊದಲು ಸರಿಯಾಗಿ ಮಾಡಬೇಕು, ಅದ್ರ ಮೇಲೆ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. 100% ಎಷ್ಟು ನಂಬಿಕೆ ಇಡ್ತೀರಾ ಅಷ್ಟು ನಂಬಿಕೆ ಅನ್ನೋದು
ಸಿಕ್ಕೇ ಸಿಗುತ್ತೆ. ವೀಕ್ಷಕರೇ, ಶ್ರೀ ಶಕ್ತಿಜ್ಞಾನದೇವಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇಂದು ತಮ್ಮ ನೂರಾರು ಸಮಸ್ಯೆಗಳನ್ನು, ನೂರಾರು ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.